ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದ್ದ ಜಮೀನು ಸಂಬಂಧ ತಾಲೂಕು ಕಚೇರಿಯಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಖಾತೆ ಮಾಡಿಕೊಟ್ಟಿರುವ ಹಿನ್ನೆಲೆಯಲ್ಲಿ 2 ಕುಟುಂಬಗಳ ವಿವಾದಕ್ಕೆ ಕಾರಣವಾಗಿದೆ. ಜಮೀನಿನಲ್ಲಿ 1961ರಲ್ಲಿ ಸರ್ಕಾರದ ವತಿಯಿಂದ ಬೈರೇಗೌಡ ನಗರದಲ್ಲಿನ ಸರ್ವೆ ನಂಬರ್ 92ರ 1 ಎಕರೆ 16 ಗುಂಟೆ ಜಮೀನನ್ನು ಆಗಿನ ಪರಿಶಿಷ್ಟ ಜಾತಿಯ ಮುನಿಸ್ವಾಮಿ ಎಂಬುವರಿಗೆ ಮಂಜೂರಾಗಿತ್ತು. ಸದರಿ ಜಮೀನಿನಲ್ಲಿ 16 ಗುಂಟೆ ಜಮೀನು ಕಾಲುವೆಗೆ ಹೋಗಿ ಉಳಿದ 1 ಎಕರೆ ಜಮೀನು ಸುಬ್ಬಯ್ಯನವರ ಹೆಸರಿನಲ್ಲಿತ್ತು. ಸುಬ್ಬಯ್ಯ ಮತ್ತು ಮೊದಲ ಪತ್ನಿ ಹಾಗೂ ಮಕ್ಕಳು ಸೇರಿ ಈ ಜಮೀನನ್ನು ಹೈದರಾಬಾದ್ ಮೊಹಮ್ಮದ್ ಸಾದಿಕ್ ಎಂಬುವರಿಗೆ ಕ್ರಯಕ್ಕೆ ಮಾರಾಟ ಮಾಡಿದ್ದರು ಸಹ ಮುನಿಸ್ವಾಮಿಯವರು ಖಾತೆ ಮಾಡಿಕೊಂಡಿರಲಿಲ್ಲ. ಸುಬ್ಬಯ್ಯನವರ ಕುಟುಂಬದವರು ವಾರಸುದಾರಿಕೆಗಾಗಿ ತಾಲೂಕು ಕಚೇರಿಗೆ ಹೋದಾಗ ಇದನ್ನು ಸಿವಿಲ್ ನ್ಯಾಯಾಲಯದಲ್ಲಿ ಇತ್ಯರ್ಥಪಡಿಸಿಕೊಳ್ಳಲು ಸೂಚಿಸಲಾಯಿತು. ಅದರಂತೆ 2015ರಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ತಾಲೂಕು ಕಚೇರಿ ನಿರ್ಣಯದ ಆದೇಶದ ತೀರ್ಮಾನದ ಮೇಲ್ಮನವಿ ಪ್ರಕರಣ ದಾಖಲಾಗಿ ವಿಚಾರಣೆ ಮುಂದುವರೆದಿತ್ತು. ಈ ಮಧ್ಯೆ 2022 ಡಿಸೆಂಬರ್ 23ರಂದು ಅಂಬೇಡ್ಕರ್ ನಗರದ ಶಂಕರಪ್ಪ ಎಂಬಾತ ದಿವಂಗತ ಮುನಿಸ್ವಾಮಿ ಎಂಬುವರು ನಮ್ಮ ತಾತ ಆಗಿದ್ದು ಪಾವತಿವಾರು ವಾರಸುದಾರಿಕೆ ತನಗೆ ಬರುತ್ತದೆ ಎಂದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ತಾಲೂಕು ಕಚೇರಿಯಲ್ಲಿ ಖಾತೆ ಮಾಡಿಸಿಕೊಂಡಿದ್ದಾರೆ ಎಂದು ಜಮೀನಿನ ವಾರಸುದಾರರು ಆರೋಪಿಸಿದ್ದಾರೆ. ಶಂಕರಪ್ಪ ಅವರ ತಾತ ಹೆಸರು ಮುನಿಸ್ವಾಮಿ ಆಗಿದ್ದು ಮತ್ತೊಂದು ಕಡೆ ಸುಬ್ಬಯ್ಯ ಉರುಫ್ ಮುನಿಸ್ವಾಮಿ ಇದ್ದು ಈ 2 ಹೆಸರುಗಳು ಒಂದೇ ಆಗಿರುವುದನ್ನು ದುರ್ಬಳಸಿಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡಿದ್ದಾರೆ ಎಂದು ಸುಬ್ಬಯ್ಯನವರ ಕುಟುಂಬದವರು ದೂರಿದ್ದಾರೆ. ತಾಲೂಕು ಕಚೇರಿಯಲ್ಲಿ ನಕಲಿ ದಾಖಲೆಗಳ ಮೇಲೆ ಶಂಕರಪ್ಪ ಎಂಬುವರಿಗೆ ಖಾತೆ ಮಾಡಲಾಗಿದೆ ಎಂದು ನಗರದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತೊಂದು ಕಡೆ ಸಿವಿಲ್ ನ್ಯಾಯಾಲಯದಲ್ಲಿ ಸುಬ್ಬಯ್ಯನವರ ಮೊದಲ ಪತ್ನಿ ಮತ್ತು 2ನೇ ಪತ್ನಿ ಕುಟುಂಬದವರ ನಡುವೆ ಉಂಟಾಗಿದ್ದ ವಿವಾದದ ಪ್ರಕರಣ ವಿಚಾರಣೆ ಹಂತದಲ್ಲಿದ್ದರೂ ಸಹ ಶಂಕರಪ್ಪ ಎಂಬುವರು ಅಕ್ರಮವಾಗಿ ಸುಬ್ಬಯ್ಯನವರ ಕುಟುಂಬಸ್ಥರ ಸ್ವಾಧೀನದಲ್ಲಿದ್ದ ಜಮೀನಿಗೆ ಅಕ್ರಮವಾಗಿ ತಂತಿ ಬೇಲಿಗಳನ್ನು ಹಾಕಿಕೊಂಡಿದ್ದಲ್ಲದೆ ಈ ಜಮೀನಿನಲ್ಲಿದ್ದ ಮನೆಗಳಲ್ಲಿದ್ದವರಿಗೆ ತೆರವು ಮಾಡಲು ಬೆದರಿಕೆ ಹಾಕುತ್ತಿದ್ದು ಅಲ್ಲದೆ ಮೂಲ ವಾರಸುದಾರರ ಮನೆಗಳಿಗೆ ತೆರಳಿ ದೌರ್ಜನ್ಯದಿಂದ ತೆರವು ಮಾಡುವಂತೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಈ ಸಂಬಂಧವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಾಗೂ ನಗರ ಠಾಣೆ ಪೊಲೀಸರಿಗೆ ದೂರು ನೀಡಲಾಗಿದೆ. ನಮ್ಮ ಕುಟುಂಬದವರಿಗೂ ಶಂಕರಪ್ಪ ಕುಟುಂಬದವರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲವಾದರೂ ಸಹ ಶಂಕರಪ್ಪ ಅವರು ತಮ್ಮ ತಾತ ಹೆಸರು ಮುನಿಸ್ವಾಮಿ, ಅವರ ತಾತ ಹೆಸರು ಮುನಿಸ್ವಾಮಿ ಆಗಿದ್ದು ಒಂದೇ ಕಾಲೋನಿಯ ವಿಳಾಸ ಇರುವುದನ್ನೇ ಬಂಡವಾಳ ಮಾಡಿಕೊಂಡಿರುವ ಶಂಕರಪ್ಪ ತಮ್ಮ ಜಮೀನು ಕಬಳಿಸಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಸುಬ್ಬಯ್ಯನವರ ಕುಟುಂಬದವರು ದೂರಿದ್ದಾರೆ. ಶಂಕರಪ್ಪ ಎಂಬುವರು ತಮ್ಮ 4-5 ಮಂದಿ ಸಹಚರರೊಂದಿಗೆ ಮದ್ಯ ಸೇವಿಸಿ ಬಂದು ಸುಬ್ಬಯ್ಯನವರ ಕುಟುಂಬಸ್ಥರ ಮೇಲೆ ದಬ್ಬಾವಣೆ ಮಾಡಿ ಈ ಜಮೀನಿನಲ್ಲಿ ಕಾಲಿಟ್ಟರೆ ಕೈಕಾಲು ತೆಗೆಯುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆಂದು ಸುಬ್ಬಯ್ಯನವರ ಕುಟುಂಬಸ್ಥರು ದೂರಿದ್ದಾರೆ. ಈ ಸಂಬಂಧವಾಗಿ ಜಮೀನಿನಲ್ಲಿ ಶಂಕರಪ್ಪ ಹಾಕಿದ್ದ ತಂತಿ ಬೇಲಿಯನ್ನು ಸುಬ್ಬಯ್ಯನವರ ಕುಟುಂಬದವರು ತೆರವು ಮಾಡಿದ ಸಂದರ್ಭದಲ್ಲಿ 2 ಗುಂಪಿನ ನಡುವೆ ಮಾತಿನ ಚಕಮಕಿಗಳು ನಡೆದಾಗ ಸುದ್ದಿ ತಿಳಿದ ನಗರ ಠಾಣೆಯ ಪೊಲೀಸರು ಮಧ್ಯ ಪ್ರವೇಶಿಸಿ ಈ ಪ್ರಕರಣವು ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗುವವರೆಗೂ ಯಾರೂ ಪ್ರವೇಶಿಸಬಾರದು ಎಂದು ತಾಕೀತು ಮಾಡಿ ಗುಂಪನ್ನು ಚದುರಿಸಿದರು. 1 ಎಕರೆ 16 ಗುಂಟೆ ಮುನಿಸ್ವಾಮಿ ಉರುಫ್ ಸುಬ್ಬಯ್ಯನವರಿಗೆ 1961ರಲ್ಲಿ ದರಖಾಸ್ತಿಂದ ಮಂಜೂರಾಗಿತ್ತು. ಆಗಿನ ಕಾಲದಿಂದ ಇದುವರೆಗೂ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಕೆಲವು ದಿನಗಳಿಂದ ಅದನ್ನು ಹಂಗೆ ಪೆಂಡಿಂಗ್ ಇತ್ತು. ಅದು ಸ್ವಲ್ಪ ಬೇರೆ ಬೇರೆ ಇದಾಗಿದೆ. ಅದಕ್ಕೆಲ್ಲ ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ. ನಾವು ಕೋರ್ಟಲ್ಲಿ ಕೇಸ್ಗಳು ಹಾಕ್ಕೊಂಡಿದ್ದೀವಿ. ಅದು ನಮಗೆ ಎಲ್ಲರಿಗೂ ಭಾಗ ಬರಬೇಕಂತ. ಯಾಕಂದರೆ ಸುಮಾರು 12 ಜನ ಮಕ್ಕಳು ಎಲ್ರಿಗೂ ಬರಬೇಕಂತ ಒಬ್ಬರ ಮೇಲೆ ಒಬ್ಬರು ನ್ಯಾಯ ಕೇಳ್ತಾ ಇದ್ದೀವಿ. ಅದು ಇನ್ನೂ ಕೋರ್ಟಲ್ಲಿದೆ. ಈ ಮಧ್ಯದಲ್ಲಿ ಶಂಕರ್ ಸಣ್ಣ ಪಾಪಣ್ಣ ಅಂತೇಳ್ಬಿಟ್ಟು ಲೇಟ್ ಪಾಪಣ್ಣ ಅವ್ರಿಗೂ ಇದಕ್ಕೆ ಸಂಬಂಧ ಇಲ್ಲ. ಅವರು ಫೋರ್ಜರಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಮುನಿಸ್ವಾಮಿ ಅನ್ನೋದು ನಮ್ಮ ತಾತ ಸತ್ತೋಗಿದ್ದಾನೆ, ಅದು ಪಾವತಿ ವಾರಸಲು ಬೇಕು ಅಂತೇಳಿ ತಪ್ಪು ಮಾಹಿತಿಗಳು ಕೊಟ್ಟು ಅವರಿಗೆ ಡೆತ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟು ಅವ್ರು ದುಡ್ಡು ಕೊಟ್ಟು ಈಗ ಆತ ಹೆಸರಿಗೆ 2023ರಲ್ಲಿ ಅವರು ಖಾತೆ ಮಾಡಿಸ್ಕೊಂಡಿದ್ದಾರೆ. ನಮ್ಮ ತಾತ ಸತ್ತಿದ್ದು 1987ರಲ್ಲಿ. 87ರಿಂದ 23ವರೆಗೂ ಇವರು ಹೆಂಗಿದ್ದ ಸುಮ್ಮನೆ ನಾವಿಲ್ಲ ಹೋರಾಟ ಮಾಡ್ತಾ ಇದ್ವಿ. ನಮ್ಮ ಇದಕ್ಕೆ 72ರಲ್ಲಿ ನಮ್ಮ ತಾತಗೆ 2 ಹೆಂಡತಿಗಳು ಚಿಕ್ಕ ಹೆಂಡತಿ ಮಕ್ಕಳು ಕೇಸ್ ಹಾಕಿದ್ರು, ಈ ಥರ ನಮ್ಗೆ ಅದರಲ್ಲಿ ಭಾಗ ಬೇಕು ಅಂತ.
ಕೋರ್ಟಲ್ಲಿ ಏನು ತೀರ್ಮಾನ ಆಯ್ತಂದ್ರೆ ಅದು ಸ್ವಯಾರ್ಜಿತ ಆಗಿದ್ದರಿಂದ ನಿಮಗೆ ಬರೋದಿಲ್ಲ, ಅದು ಯಾರಿಗೆ ಬೇಕಾದ್ರೂ ಕೊಟ್ಕೋಬೋದು ಅಂತ ತೀರ್ಮಾನ ಮಾಡಿ ಕೇಸ್ ಹೊರಟೋಯ್ತದು. ಈಗ ಮತ್ತೆ ಅವರು ಮಗ ಈಗ ನಮಗೆ ಪಾಲ ಬರಬೇಕು, ನಮ್ಮ ಅಪ್ಪ ತೀರ್ಕೊಂಡಿದ್ದಾರೆ, ನಮಗೆ ಅದ್ರಲ್ಲಿ ಪಾಲಿದೆ ಅಂತ ಇವಾಗ ಕೇಸ್ ನಡೀತಾ ಇದೆ. ಈಗ 2016ರಿಂದ ಕೇಸ್ ಹಾಕಿ ನಡೀತಾ ಇದೆ, ಈಗ ಇನ್ನೂ ನಡೀತಾ ಇದೆ. ಇವಾಗ ಆರ್ಡರ್ಸ್ ಬರೋ ಮಟ್ಟದಲ್ಲಿದೆ. ಈ ಮಧ್ಯೆ ಯಾರು ಅವ್ರು ಬೇರೆ ನಾವು ಬೇರೆ, ಸಂಬಂಧನೇ ಇಲ್ಲ, ಅವ್ರು ಬೇರೆ ನಾವು ಬೇರೆ, ಒಂದೇ ಕ್ಯಾಸ್ಟೇ. ಹಾಗಾಗಿ ಇವನು 23ರಲ್ಲಿ ಪೌತಿ ವಾರ್ಸ್ ಮಾಡ್ಕೊಂಡಿದ್ದಾನೆ. ಅದು ಯಾವ ರೀತಿ ಪೌತಿ ವಾರ್ಸು ಸರ್ಕಾರ ಅಧಿಕಾರಿಗಳು ಮಾಡಿದ್ರು ನಮಗೊಂದು ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಇದು ನಡೀತಾ ಇರಬೇಕಾದ್ರೆ